ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ತುಂಬ ದಿನದಿಂದ ವಿಡಿಯೋನ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ವಿಡಿಯೋನ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ನಮ್ಮಮ್ಮ ಮನೇಲಿ ಪಕ್ಷ ಹಬ್ಬ ಇದ್ದಿದ್ದರಿಂದ ಸ್ವಲ್ಪ ಬಟ್ಟೆಗಳನ್ನ ಪರ್ಚೇಸ್ ಮಾಡಬೇಕಾಯಿತು. ಹಾಗಾಗಿ ಸ್ವಲ್ಪ ಐಟಮ್ಸ್ ಕೂಡ ತೊಗೋಬೇಕಿತ್ತು. ಹಾಗಾಗಿ ನೆಲಮಂಗಲಕ್ಕೆ ಬಂದಿದ್ದೀವಿ. ಇಲ್ಲಿ ಸ್ಯಾರಿನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಸೆಲೆಕ್ಷನ್ ಕೂಡ ಮಾಡ್ತಾ ಇದ್ದೀವಿ. ಸಿಂಪಲಾಗಿರೋ ಸ್ಯಾರಿನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಸ್ಯಾರಿ. 2 ಸ್ಯಾರಿ ತುಂಬಾ ಇಷ್ಟ ಆಯಿತು ನನಗೆ. ಹಾಗಾಗಿ ಒಂದು ಸ್ಯಾರಿನ ಫೈನಲ್ ಮಾಡಿ ತೊಗೋತಾ ಇರುವಂಥದ್ದು. ನೋಡಿ, ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಅದೇ ಸ್ಯಾರಿನ ತೊಗೊಂಡು ಬಂದ್ವಿ. ಹಾಗೆಯೇ ಸ್ವಲ್ಪ ದೇವ್ರ ಸಾಮಗ್ರಿಗಳನ್ನ ಕೂಡ ತೊಗೋಬೇಕಿತ್ತು. ಅಲ್ಲಿ ನಮಗೇನು ಬೇಕೋ ಉದ್ಗಡಿ, ಕರ್ಪೂರ ಮತ್ತು ಸಾಂಬ್ರಾಣಿ ಇವೆಲ್ಲ ಇನ್ನೂ ಏನೇನೋ ಬೇಕಾಗಿತ್ತು ಅವೆಲ್ಲ ತೊಗೊಂಡು, ಹಾಗೆಯೇ ಸ್ವಲ್ಪ ಸ್ವೀಟ್ಸು ಮತ್ತು ತಿಂಡಿಗಳನ್ನ ಕೂಡ ತೊಗೋಬೇಕಿತ್ತು. ಬೇಕ್ರಿ ಹತ್ರ ಕೂಡ ಬಂದ್ವಿ. ಅಲ್ಲಿ ಸ್ಯಾರಿ ಏನೋ ಪರ್ಚೇಸ್ ಮಾಡಿದ್ವಿ, ಬಟ್ಟೆಗಳನ್ನೆಲ್ಲ ಅಲ್ಲಿ ತೊಗೊಂಡು ನಾವು ಅಲ್ಲೊಂದು ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಕ್ಲಿಪ್ಪು ಮತ್ತು ರಿಬ್ಬನ್ಗಳು ಬೇಕಿತ್ತು, ಅದನ್ನು ತೊಗೊಂಡು ಬಂದ್ವಿ. ಮತ್ತೆ ಏನಾಯಿತು ಅಂದರೆ, ಅಲ್ಲಿ ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ವಲ್ಲ, ಅಲ್ಲಿ ಸ್ಯಾರಿ ಕವರ್ನ ಮರೆತುಬಿಟ್ಟು ಬಂದ್ಬಿಟ್ಟಿದ್ವಿ. ಅಲ್ಲಿ ಸ್ವಲ್ಪ ನಮ್ಮ ಮನೆಯವ್ರ ಹತ್ರ ಬೈಸ್ಕೊಂಡು ಮತ್ತೆ ವಾಪಸ್ ಹೋಗಿ ಆ ಸ್ಯಾರಿ ಕವರ್ನ ತೊಗೊಂಬಂದ್ವಿ. ಅಲ್ಲಿ ಪಾಪ ಅವರು ಎತ್ತಿಟ್ಟಿದ್ರು, ನಾವು ಬರೋದನ್ನೇ ಕಾಯ್ತಾಯಿದ್ರು. ಪಾಪ ಕೊಟ್ಟರು, ತೊಗೊಂಡು ಬಂದ್ವಿ. ಎಲ್ಲನೂ ತೊಗೊಂಡಾಯ್ತು. ಇವಾಗ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ವಿ. ಮನೆ ಹತ್ರ ಕೂಡ ಬಂದಿದ್ದೀವಿ. ನಾನೇನು ಗ್ಯಾಸ್ ಎಲ್ಲ ಇದು ಮಾಡಿದ್ದು, ಗ್ಯಾಸ್ ಹಾಕಿದ್ದೆ ಹೋದ ವರ್ಷ ಅಲ್ಲಿ ಹೋಗ್ತಾನೆ ಅಂದ್ರೆ ಅಲ್ಲ ಸಿಲಿಂಡರ್ ಹಾಕಿದ್ದೆ ನಾನೇ. ಯಾರು ಸಿಲಿಂಡರ್ ಹಾಕಿದ್ದಂತಾನೆ ಸ್ಟವ್ ಎಲ್ಲ ಹಬ್ಬದ್ದೇನೆ ಊಟ ಮಾಡ್ರಿ ನೀವು. ನೋಡಿ, ಈಗ ಇವರಿಲ್ಲಿ ಏನು ಎಲ್ಲ ತಗೊಬಂದಿದ್ದೀವ ಇಲ್ಲ ಇನ್ನೂ ಏನಾದರೂ ತರಬೇಕಾ ಅನ್ನೋದು ಕೂಡ ನೋಡ್ತಾ ಇದ್ದಾರೆ. ಹಾಗೆಯೇ ಪೂಜೆಗೂ ಕೂಡ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆಯೇ ಇಲ್ಲಿ ಅಡುಗೆನೂ ಕೂಡ ರೆಡಿ ಮಾಡ್ತಾ ಇರೋವಂಥದ್ದು. ಹಾಗೆಯೇ ಪೂಜೆಗೆ ಎಲ್ಲವನ್ನು ಕೂಡ ನೋಡಿ ಯಾವ ರೀತಿ ಜೋಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಪೂಜೆಗೂ ಕೂಡ ರೆಡಿ ಮಾಡ್ತಾ ಇದ್ದಾರೆ, ಅಡುಗೆನೂ ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಪೂಜೆಗೆ ತೆಂಗಿನಕಾಯಿನೇ ಮರೆತು ಬಂದ್ಬಿಟ್ಟಿದ್ದಾರೆ. ಹಂಗಾಗಿ ತೆಂಗಿನಕಾಯಿನ ತಗೋಬಾ ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ. ಮಾಡ್ರಿ ಎಲ್ಲ. ನಾನು ಇವಾಗ ಬಂದಿದ್ದೀನಿ. ಬಿರಿಯಾನಿ ಇಲ್ಲಿ ಪೂಜೆಗೂ ಕೂಡ ರೆಡಿಯಾಗಿದೆ. ಹಾಗೆಯೇ ಅಡುಗೆನೂ ಕೂಡ ರೆಡಿ ಮಾಡಿದ್ದಾರೆ. ಮೊದಲಿಗೆ ಇಲ್ಲಿ ಪೂಜೆಗೂ ಮೊದಲು ಹೊಸ್ಲನ್ನ ತೊಳ್ಕೊಂಡು ಹೊಸ್ಲು ಪೂಜೆನ ಮಾಡಿಬಿಟ್ಟು ಆಮೇಲೆ ಪೂಜೆನ ಮಾಡಿ ಧೂಪನ ಹಾಕುವಂಥದ್ದು. ಹಾಗಾಗಿ ಹೊಸ್ಲನ್ನ ತೊಳೆದ್ಬಿಟ್ಟು ಹೂವನ್ನ ಇಟ್ಟು 2 ದೀಪ ಹಚ್ಚಿ ತೆಂಗಿನಕಾಯಿ ಬಾಳೆಹಣ್ಣು ಹೊಡೆದ್ಬಿಟ್ಟು ಪೂಜೆನ ಮಾಡುವಂಥದ್ದು.
ಪೂಜೆ ಎಲ್ಲ ಮುಗಿದ್ಮೇಲೆ ಒಳಗಡೆ ನಾವು ಏನು ಕಳಸ ಇಟ್ಟಿರ್ತೀವಿ, ಕಳಸದ ಮುಂದೆ ಏನು ಜೋಡಿಸಿರ್ತೀವಿ ಅಲ್ಲಿ ಆ ಕೆಂಡು ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಸಾಂಬ್ರಾಣಿ ಹಾಕ್ಬಿಟ್ಟು ಧೂಪನ ಹಾಕುವಂಥದ್ದು. ಎಲ್ಲರೂ ಕೂಡ ಪೂಜೆನ ಮಾಡಿ ಒಂದು 5 ನಿಮಿಷ ಬಾಗಿಲನ್ನ ಮುಚ್ಚಿ ಹೊರಗಡೆ ಬರ್ತೀವಿ. ಆಮೇಲೆ ಬಾಗಿಲನ್ನ ತಟ್ಟಿ ಒಳಗಡೆ ಹೋಗ್ತೀವಿ. ಅಂದರೆ ಹಿರಿಯರು ಬಂದು ಧೂಪನ ತೊಗೊಂಡೋಗಿರ್ತಾರೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಕಾಯಿ ಪಸ್ದಿ ಬತ್ತಳೆ ಮಾಡ್ತಾರೆ. ಅಪ್ಪನ್ಗೆ ಅಪ್ಪ ಅಪ್ಪ ಬಾ ಹೋಗು ಪೂಜೆ ಮಾಡಿ ಧೂಪ ಹಾಕು. ಎಲ್ರದ್ದು ಕೂಡ ಪೂಜೆ ಮುಗೀತು. ಪೂಜೆ ಎಲ್ಲ ಮುಗಿದ್ಮೇಲೆ ಪಾಪ ಕರೆದಿರೋರೆಲ್ಲ ಊಟಕ್ಕೂ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಅವರು ಕೂಡ ಬಂದು ಧೂಪನ ಹಾಕ್ಬಿಟ್ಟು ಊಟನ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಫೋಟೋ ತಕ್ಕಂತ ಊಟ ಮಾಡಿದ್ರೆ ಅನ್ನ ತಿಂದ್ರೆ ದಪ್ಪ ತರ್ಕಣಮ್ಮ ಕಸ್ಮೈ ಬೀಳ್ತದೆ, ಮುದ್ದೆ ತಿನ್ಬೇಕು. ಹಾಗೆಯೇ ನಮ್ಮ ಅಕ್ಕ ಮನೆಯಲ್ಲೂ ಕೂಡ ಮಹಾಲಯ ಅಮಾವಾಸ್ಯೆ ದಿನ ಪಕ್ಷ ಹಬ್ಬನ ಮಾಡಿದರು. ಅಡುಗೆಯೂ ಕೂಡ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಸ್ವೀಟು ಖಾರ ಎರಡೂ ಕೂಡ ಮಾಡ್ತಾ ಇರುವಂಥದ್ದು. ಫಸ್ಟ್ ಟೈಮ್ ಹಬ್ಬನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಿಂಪಲಾಗೇನೆ ಹಬ್ಬನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ವಿಡಿಯೋನು ಕೂಡ ನಮ್ಮ ಅಮ್ಮ ಮನೆ ಪಕ್ಷ ಹಬ್ಬದ ಜೊತೆನೇ ಆ ವಿಡಿಯೋ ಜೊತೆ ಸೇರಿಸಿ ಹಾಕ್ತಾಯಿದ್ದೀನಿ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.